ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಕಾರ್ಯಕ್ರಮದ 13ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮಿಕ ಚಿಂತನೆಯನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರು. ಓಂ ವಾಲ್ಮೀಕಿ ನಾರಾಯಣಂ ಓಂ ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣ. ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಸಂಚಿಕೆ 13ರಲ್ಲಿ ಆದಿಗುರು ವಾಲ್ಮೀಕಿಯವರ ಸತ್ಯದ ತತ್ವ ಅಥವಾ ಸಿದ್ಧಾಂತದ ಬಗ್ಗೆ ತಮ್ಮ ಮುಂದೆ ಚರ್ಚೆಯನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಆದಿಗುರು ವಾಲ್ಮೀಕಿಯವರು ರಚಿಸಿದ ತಮ್ಮ ಮಹಾರಾಮಾಯಣ ಗ್ರಂಥದ ಸೃಷ್ಟಿಕಾಂಡದಲ್ಲಿ ಸತ್ಯ ಕುರಿತು ಹೀಗೆ ವ್ಯಾಖ್ಯಾನಿಸಿದರು. ಯಜ್ಞ ಆಚರಣೆ, ಯಾತ್ರೆ, ತತ್ವಜ್ಞಾನಿಯ ಬೋಧನೆ ಇವುಗಳಿಂದ ಸತ್ಯ ದೊರಕದು. ಲೌಕಿಕ ಲೋಕದ ವಾಸ್ತವಿಕತೆಯ ನಂಬಿಕೆಯಲ್ಲಿ ಸತ್ಯ ಅಡಗಿದೆ. ಈ ಒಂದು ಆದಿಗುರು ವಾಲ್ಮೀಕಿಯವರ ಸತ್ಯ ಕುರಿತು ನೀಡಿದಂತಹ ಪರಿಭಾಷೆಯನ್ನು ನಾವು ಈ ರೀತಿಯಾಗಿ ಅರ್ಥೈಸಿಕೊಳ್ಳಬಹುದು. ವಾಲ್ಮೀಕಿ ನಂತರದ ಅವಧಿಯಲ್ಲಿ ಬಹಳಷ್ಟು ಸಂತರು, ಮತಧರ್ಮ ಸಂಸ್ಥಾಪಕರು ಸತ್ಯದ ವ್ಯಾಖ್ಯಾನ ಮಾಡುವುದರಲ್ಲಿ ಗೊಂದಲ ಹೊಂದಿರುವರು. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ, ಯಾವ ಸಂತರು ಯಾವುದೇ ಮತಧರ್ಮವನ್ನು ಪ್ರಾರಂಭ ಮಾಡಿಲ್ಲ. ವಾಸ್ತವದಲ್ಲಿ ಸತ್ಯ ಹೇಳುವುದಾದರೆ ಅವರ ನಂತರ ಅವರ ಶಿಷ್ಯರು, ಅನುಯಾಯಿಗಳು ಅವರ ಬೋಧನೆಗಳನ್ನೇ ಮತಧರ್ಮಗಳನ್ನಾಗಿ ಪರಿವರ್ತಿಸಿಕೊಂಡು ಅವರ ಹೆಸರಿನಲ್ಲಿ ಮತಧರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕಾಲಾಂತರದಲ್ಲಿ ಹಲವಾರು ಈ ಸಂತರು, ಪರಿಭಾಷೆಗಳನ್ನು ನೀಡುವಂಥ ವಿದ್ವಾಂಸರು ಸತ್ಯ ಕುರಿತು ತಮ್ಮ ತಮ್ಮ ಮತಧರ್ಮದಲ್ಲಿ ಹಲವಾರು ಗೊಂದಲಗಳನ್ನು ಸೃಷ್ಟಿಸಿದರು. ಆ ಗೊಂದಲಗಳು ಏನು ಅನ್ನುವುದನ್ನು ವಾಲ್ಮೀಕಿಯವರು ನೀಡಿದ ಸತ್ಯದ ವ್ಯಾಖ್ಯಾನದ ಚೌಕಟ್ಟಿನಲ್ಲಿ ಪರಾಮರ್ಶಿಸೋಣ. ಕೆಲವು ಸಂತರು, ಋಷಿಮುನಿಗಳು ಹೇಳ್ತಾರೆ, ಸತ್ಯವನ್ನ ತಿಳ್ಕೊಳ್ಬೇಕಾಗಿತ್ತಂದ್ರೆ ನಾವು ಯಜ್ಞಗಳ ಆಚರಣೆ ಮಾಡಬೇಕು. ಇದು ತ್ರೇತಾಯುಗದಲ್ಲಿ, ಅದಕ್ಕಿಂತ ಮೊದಲು ಕೃತಯುಗದಲ್ಲಿಯೂ ಇದನ್ನು ದೈವಿ ಶಕ್ತಿಯನ್ನ, ದೇವತೆಗಳನ್ನ ಮೆಚ್ಚಿಸುವುದರ ಸಲುವಾಗಿ ಈ ಯಜ್ಞಗಳನ್ನು ಮಾಡ್ತಿದ್ರು. ನಾವು ನೋಡ್ತಾ ಇದ್ದೇವೆ, ಸಂತಾನ ಪ್ರಾಪ್ತಿಗಾಗಿ, ಸಮೃದ್ಧಿಗಾಗಿ, ಜನರ ಒಂದು ಉದ್ಧಾರಕ್ಕಾಗಿ ಹಲವಾರು ರಾಜ ಮಹಾರಾಜರು, ಋಷಿಮುನಿಗಳು ಕೂಡಿ ಯಜ್ಞ ಆಚರಣೆಯನ್ನು ಮಾಡ್ತಾರೆ. ಇನ್ನು ಕೆಲವು ರಾಜರು ರಾಜ ವಿಸ್ತರಣೆಗಾಗಿ ಯಜ್ಞಗಳನ್ನು ಮಾಡ್ತಿದ್ದರು. ಇಲ್ಲಿ ಅವರು ಯಜ್ಞದಿಂದ ಸತ್ಯದ ಅನುಭವ ಆಗ್ತಿದೆ ಅನ್ನುವಂಥ ವಿಚಾರಗಳನ್ನು ಹಂಚಿಕೊಂಡಿರುವರು.
ಇನ್ನು ಕೆಲವರು ಸಂತರು ಯಾತ್ರೆ ಜಾತ್ರೆಗಳನ್ನು ಮಾಡುವುದರಿಂದ ಸತ್ಯದ ಅನುಭವ ಆಗ್ತಿದೆ ಅಂತ ಹೇಳ್ತಾರೆ. ಯಾತ್ರೆ ಅಂದ್ರೆ ಪುಣ್ಯಕ್ಷೇತ್ರಗಳನ್ನು ಭೇಟಿಯಾಗ. ಈಗ ನಾವು ಸಾಮಾನ್ಯವಾಗಿ ನೋಡ್ತಿರ್ತೇವೆ, ಒಂದೊಂದು ಮತಧರ್ಮಕ್ಕೆ ಒಂದೊಂದು ಪುಣ್ಯಕ್ಷೇತ್ರಗಳಾಗ್ಯಾವ. ಅವು ಸಂತರ ಹುಟ್ಟಿದ ಭೂಮಿಯಾಗಿರ್ಬೋದು, ಅವರು ಜ್ಞಾನ ಬಿತ್ತರಿಸಿದ ಭೂಮಿಯಾಗಿರ್ಬೋದು, ಅಥವಾ ಅವರ ಕರ್ಮ ಭೂಮಿಯಾಗಿರ್ಬೋದು, ಅಥವಾ ಅವರ ಜ್ಞಾನ ಭೂಮಿಯಾಗಿರ್ಬೋದು. ಉದಾಹರಣೆಗೆ ನಾವು ನೋಡ್ತಾ ಇರ್ತೇವೆ, ಬಹಳಷ್ಟು ಜನ ಕಾಶಿ ಯಾತ್ರೆ ಹೋಗ್ತಾರೆ. ಇನ್ನು ಈ ಕಡೆಗೆ ಬಹಳಷ್ಟು ಜನ ಕೂಡಲ ಸಂಗಮ ಯಾತ್ರೆಗೆ ಹೋಗ್ತಾರೆ. ಕೆಲವೊಂದು ಜನ ಈ ತಿರುಪತಿ ತಿಮ್ಮಪ್ಪನಿಗೆ ಹೋಗ್ತಾರೆ. ಹೀಗೆ ಹಲವಾರು ಪುಣ್ಯಕ್ಷೇತ್ರಗಳನ್ನು ಗುರುತಿಸಿ, ಜ್ಯೋತಿರ್ಲಿಂಗಗಳನ್ನು ಗುರುತಿಸಿ, ಪುಣ್ಯಕ್ಷೇತ್ರಗಳನ್ನು ಗುರುತಿಸಿ, ಅಂದರೆ ಆಯಾ ಮತಧರ್ಮಕ್ಕೆ ಅನುಗುಣವಾಗಿ ವೈಷ್ಣವ ಪಂಥದ್ದು, ಶೈವ ಪಂಥದ್ದು, ಇಸ್ಲಾಮದ ಬಂತು, ಬೌದ್ಧ ಧರ್ಮದ ಬಂತು, ಜೈನ ಧರ್ಮದ ಬಂತು, ಹೀಗೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮದ ಬಂತು. ಇವರೆಲ್ಲ ಈ ಮತಧರ್ಮಗಳಲ್ಲಿ ಏನು ಬರ್ತಿದೆ ಅಂದ್ರೆ, ತಮ್ಮ ಸಂತರು ಜನ್ಮ ನೀಡಿದ್ದು ಕರ್ಮಭೂಮಿ ಇತ್ಯಾದಿಗಳನ್ನ ಪುಣ್ಯಕ್ಷೇತ್ರಗಳೆಂದು ಪರಿಗಣಿಸಿ ಅವಕ್ಕೆ ಸಂಬಂಧಪಟ್ಟಂತ ಹಲವಾರು ಪವಾಡ ಕಥೆಗಳನ್ನ ಅದಕ್ಕೆ ಬರೆದು ಅಥವಾ ಅವುಗಳ ಬೋಧನೆಯ ಮೂಲಕ ಜನರಿಗೆ ಏನು ಹೇಳ್ತಾರೆ, ಈ ಪುಣ್ಯಕ್ಷೇತ್ರಗಳ ಯಾತ್ರೆ ಮಾಡುವುದರಿಂದ, ಪುಣ್ಯಕ್ಷೇತ್ರಗಳಲ್ಲಿ ಜಾತ್ರೆಗಳನ್ನು ಮಾಡುವುದರಿಂದ, ಸಮ್ಮೇಳನಗಳನ್ನು ಮಾಡುವುದರಿಂದ, ಉದಾಹರಣೆ ಕುಂಭ ಸಮ್ಮೇಳನ ಆಗ್ಬೋದು, ದೊಡ್ಡ ದೊಡ್ಡ ಜಾತ್ರೆಗಳಾಗ್ಬೋದು, ಇವುಗಳನ್ನು ಮಾಡುವುದರಿಂದ ಮನುಷ್ಯನಿಗೆ ಸತ್ಯದ ಅನುಭವ ಆಗ್ತಿದೆ ಅಂತ ಕೆಲವು ಸಂತರ ವಾದವಾಗಿದೆ. ಇನ್ನು ಕೆಲವರು ಸಂತರು ಹೇಳ್ತಾರ, ತತ್ವಜ್ಞಾನಿ ಬೋಧನೆಯಿಂದ ಸತ್ಯದ ಅನುಭವ ಆಗುವುದು. ನಾವು ಅಲ್ಲೆಲ್ಲ ಕೇಳ್ತಿರ್ತೇವೆ, ಕೆಲವು ಗಾದೆ ಮಾತಿದೆ, ಏನಂತಾರದ, ಈ ಸತ್ಸಂಗ ಮಾಡುವುದರಿಂದ ಅಥವಾ ಒಳ್ಳೆ ಜನರ ಸಂಘ ಮಾಡುವುದರಿಂದ, ಒಳ್ಳೆ ತತ್ವ ವಿಚಾರಗಳನ್ನು ಕೇಳುವುದರಿಂದ ನಮಗೆ ಸತ್ಯದ ದರ್ಶನ ಆಗ್ತಿದೆ ಅಂತ ಇನ್ನು ಕೆಲವು ಸಂತರು ಹೇಳ್ತಾರೆ. ಆದರೆ ವಾಲ್ಮೀಕಿಯವರು ಅವರ ಪೂರ್ವದಲ್ಲೇ ಸತ್ಯದ ಅನುಭವ ಹೊಂದಲಿಕ್ಕೆ ಅವರು ನೀಡಿದಂಥ ವ್ಯಾಖ್ಯಾನ ಬೇರೆ ಇದೆ. ಅವ್ರು ಹೇಳ್ತಾರ, ಕೇವಲ ಯಜ್ಞ ಆಚರಣೆಯಿಂದ ಸತ್ಯದ ಅನುಭವ ಆಗುವುದಿಲ್ಲ. ಜಾತ್ರೆಗಳನ್ನ ಮಾಡುವುದರಿಂದ, ದೇವರನ್ನ ಮೆಚ್ಚಿಸುವುದಕ್ಕಾಗಿ ಯಾತ್ರೆಗಳನ್ನು ಮಾಡುವುದು, ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೆ ಯಾತ್ರೆಗಳನ್ನು ಮಾಡುವುದು, ಜಾತ್ರೆಗಳನ್ನು ಮಾಡುವುದು, ಇದರಿಂದನೂ ಸತ್ಯದ ಅನುಭವ ಆಗುವುದಿಲ್ಲ. ಇನ್ನು ಮುಂಜಾನೆ ಸಂಜೆವರೆಗೆ ಜೀವನ ಉದ್ದಕ್ಕೂ ತತ್ವಜ್ಞಾನಿಗಳ ಬೋಧನೆಯನ್ನ, ಕೀರ್ತನೆಗಳನ್ನ, ಭಜನೆಗಳನ್ನ, ಶಿವನ ಗುಣಗಾನವನ್ನ ಮತ್ತು ವಚನಗಳನ್ನ ಕೇಳುವುದರಿಂದಲೂ ಸತ್ಯದ ಅನುಭವ ಆಗುವುದಿಲ್ಲ ಅಂತ ವಾಲ್ಮೀಕಿಯವರು ಹೇಳ್ತಾರೆ. ಹಾಗಾದ್ರೆ ಆದಿಗುರು ವಾಲ್ಮೀಕಿಯವರ ಪ್ರಕಾರ ಸತ್ಯದ ಅನುಭವ ಹೇಗಾಗ್ತಿದೆ ಅನ್ನೋದನ್ನ ಇಲ್ಲಿ ನಾವು ಚರ್ಚಿಸೋಣ. ಆದಿಗುರು ವಾಲ್ಮೀಕಿಯವರು ಆರಂಭದಲ್ಲಿಯೇ, ಅಂದರೆ ಈ ಅಧ್ಯಾತ್ಮ ತತ್ವದ ಬೋಧನೆಯ ಪ್ರಾರಂಭದಲ್ಲಿಯೇ ಸತ್ಯದ ಪರಿಭಾಷೆಯನ್ನು ಕೊಟ್ಟಿರುವರು. ಅವರು ನೀಡಿದಂಥ ಸತ್ಯದ ಪರಿಭಾಷೆ ನಂತರ ಸಂತರು ನೀಡುವಂಥ ಸತ್ಯದ ಪರಿಭಾಷೆಗೆ ಬಹಳ ವ್ಯತ್ಯಾಸ ಇದೆ. ವಾಲ್ಮೀಕಿಯವರ ಪ್ರಕಾರ ಸತ್ಯ ಅಂದರೆ ವಾಸ್ತವದ ಅರಿವು ಮತ್ತು ಅದರ ಆಚರಣೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಹೇಳ್ತಾರೆ, ಸತ್ಯವು ಲೌಕಿಕ ಲೋಕದ ವಾಸ್ತವಿಕತೆಯ ನಂಬಿಕೆಯಲ್ಲಿ ಅಡಗಿದೆ. ಲೌಕಿಕ ಲೋಕದ ವಾಸ್ತವಿಕತೆ ಅರಿವಿನ ನಂಬಿಕೆಯಲ್ಲಿ ಅಡಗಿದೆ. ವಾಸ್ತವದ ನಂಬಿಕೆಯು ನಮ್ಮನ್ನು ಸತ್ಯ ಮಾರ್ಗದಲ್ಲಿ ಒಯ್ಯುವುದು. ಇಲ್ಲೇ ಸತ್ಯ ಕುರಿತು ಈ ಸಂತರಲ್ಲಿ ನಾನು ಆಗಲೇ ಹೇಳಿದ್ದೇನೆ, ಗೊಂದಲ ಇದೆ. ಕೆಲವೊಂದೇನು ಹೇಳ್ತಾರೆ, ಕಣ್ಣಿಗೆ ಯಾವುದು ಕಾಣಿಸ್ತಿದೆ ಅದು ಸತ್ಯ. ಗೌತಮ್ ಬುದ್ಧರು ಬೋಧಿಸಿದ್ದು ಆ ಸತ್ಯದ ಬಗ್ಗೆ. ಇನ್ನು ಕೆಲವೊಂದು ಜನ ಹೇಳ್ತಾರೆ, ಯಾವುದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅಲೌಕಿಕ ಯಾವುದಿದೆ ಅದು ಸತ್ಯ ಅಲ್ಲ ಹೇಳ್ತಾರೆ. ಇನ್ನು ಇತ್ತೀಚೆಗೆ ಬಸವಣ್ಣವರ ವಚನದಲ್ಲಿ ಬರ್ತಿದೆ, ಯಾವುದು ನಮಗೆ ನಮ್ಮ ಇಂದ್ರಿಯಗಳಿಗೆ ಗೋಚಿಸುವುದಿಲ್ಲವೋ ಅದು ಅಸತ್ಯ ಅಂತ, ಅದು ಇಲ್ಲಂತ ಅಲ್ಲ, ಅದು ಕೂಡ ಸತ್ಯ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇ ನಮಗೆ ಕಣ್ಣಿಗೆ ಕಾಣುವುದೂ ಸತ್ಯ, ಕಣ್ಣಿಗೆ ಕಾಣದೇ ಇರುವುದನ್ನು ಸತ್ಯ.
ಆದರೆ ವಾಲ್ಮೀಕಿಯವರು ಇದಕ್ಕಿಂತ ಬೇರೆನೇ ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ನಾವು ವಾಸ್ತವದ ಅರಿವಾಗಬೇಕು. ನಮಗೆ ವಾಸ್ತವದ ಅರಿವು. ವಾಸ್ತವ ಅಂದ್ರೆ ಏನು? ನಾನು ಯಾರು? ವಿಶ್ವ ಏನು? ವಿಶ್ವಕ್ಕೂ ನನಗೂ ಏನು ಸಂಬಂಧ ಇದೆ? ವಿಶ್ವದಲ್ಲಿ ಇದ್ದಂಥ ಜೀವರಾಶಿಗಳು, ವಸ್ತುಗಳು, ಅವು ಯಾವುವು? ಅವಕ್ಕೂ ನಮಗೂ ಏನು ಸಂಬಂಧ ಇದೆ? ನಾವೆಲ್ಲರೂ ಯಾರು? ಈ ನಿಯತಿ ಏನು? ಇದರಿಂದ ಹೊರಬರುವಂಥ ಅನಿರೀಕ್ಷಿತ ಪ್ರತಿಫಲಗಳು ಏನು? ಇದನ್ನೆಲ್ಲ ತಿಳ್ಕೊಳ್ಳೋದ್ರೆ, ಅಂದರೆ ಬ್ರಹ್ಮಜ್ಞಾನವನ್ನು ನಾವು ತಿಳ್ಕೊಂಡಾಗ ಇದರ ಅರಿವು ನಮಗೆ ಯಾವಾಗ ಬರ್ತಿದೆ, ಆ ಅರಿವುದಾಗ ನಾವು ನಂಬಿಕೆ ನೀಡಬೇಕು. ಅದು ಮಾತ್ರ ಸತ್ಯ ಅಂತ ಹೇಳಿ ವಾಲ್ಮೀಕಿ ಹೇಳ್ತಾರೆ. ವಾಲ್ಮೀಕಿಯವರ ಸತ್ಯ ಲೌಕಿಕವನ್ನು ತಗೊಳ್ತದ, ಅಲೌಕಿಕವನ್ನು ತಗೊಳ್ತದ. ಆದ್ರೆ ಇವೆರಡೂದರ ಮಧ್ಯದಲ್ಲಿ ಏನು ಹೇಳ್ತಿದೆ ಅಂದ್ರೆ, ನಮಗೆ ನಾನು ಯಾರು, ವಿಶ್ವ ಏನು, ಇವುಗಳ ಉಳಿದ ವಸ್ತು ಮತ್ತು ಜೀವರಾಶಿಗಳೇನು, ಸಂಬಂಧ ಏನು, ನಿಯತಿ ಅಂದ್ರೆ ಏನು, ಎಲ್ಲ ಯಾಕೆ ಹೀಗೆ ನಡೀತಾ ಇದೆ ಅನ್ನುವುದರ ಬಗ್ಗೆ ನಮಗೆ ಅರಿವಾದಾಗ ಅದು ವಾಸ್ತವದ ಅರಿವು. ಅದರಲ್ಲಿ ನಂಬಿಕೆ ಹೊಂದಬೇಕು. ಅದುವೇ ಸತ್ಯ ಅಂತ ಅವರು ಹೇಳ್ತಾರೆ. ಮುಂದುವರೆದು, ಸತ್ಯದ ಅನುಭವ ಆಗಬೇಕಾದರೆ, ಮನುಷ್ಯನಿಗೆ ಈ ಸತ್ಯದ ಅನುಭವ ಆಗಬೇಕಾಗಿದ್ರೆ ಮನುಷ್ಯ ವಾಸ್ತವವನ್ನು ಅರಿತು ಅದರಲ್ಲಿ ನಂಬಿಕೆಯನ್ನು ಹೊಂದಬೇಕು. ಇಲ್ಲಿ ವಾಸ್ತವ ಅಂದ್ರೆ ನಾನು ಯಾರು, ವಿಶ್ವ ಏನು, ನಿಯತಿ ಏನು, ಅನಿರೀಕ್ಷಿತ ಅಂದ್ರೆ ದೈವ ಅಂದ್ರೇನು, ನಮ್ಮ ನಡುವೆ ಇದ್ದಂಥ ಸಂಬಂಧಗಳೇನು, ಇದೇನಿದೆ ಅದ್ಭುತ ಅನ್ನುವುದರ ಬಗ್ಗೆ ಯಾವಾಗ ನಾವು ತಿಳ್ಕೊಳ್ತೇವೆ, ತಿಳಿದ ನಂತರ ಅರಿವು ಬಂದ ನಂತರ ನಂಬಿಕೆ ಇಡ್ತೇವೆ, ಆ ನಂಬಿಕೆ ಇಟ್ಟಾಗ ಮಾತ್ರ ನಮಗೆ ಸತ್ಯದ ಅನುಭವ ಆಗ್ತಿದೆ ಅಂತ ಆದಿಗುರು ವಾಲ್ಮೀಕಿಯವರು ಹೇಳ್ತಾರೆ. ಇಲ್ಲಿ ತನಕ ನಾನು ತಮಗೆ ಆದಿಗುರು ವಾಲ್ಮೀಕಿಯವರ ಸತ್ಯದ ವ್ಯಾಖ್ಯಾನ ಮತ್ತು ಸತ್ಯದ ಅನುಭವದ ಬಗ್ಗೆ ಅವರ ಚಿಂತನೆಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿರುವೆ. ವೀಕ್ಷಕ ಬಂಧುಗಳೇ, ಇಲ್ಲಿವರೆಗೆ ನಾನು ಆದಿಗುರು ವಾಲ್ಮೀಕಿಯವರ ಸತ್ಯ ತತ್ವದ ಬಗ್ಗೆ, ಸತ್ಯದ ಅನುಭವದ ಬಗ್ಗೆ ಅವರು ನೀಡಿದಂಥ ಬೋಧನೆ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿರುವೆ. ತಮಗೆ ಈ ಚಿಂತನೆಗಳು ಮನವರಿಕೆ ಆಗಿರಬೇಕು, ತಮ್ಮ ಮನಸ್ಸನ್ನು ಮುಟ್ಟಿರಬೇಕು. ಅದಕ್ಕಾಗಿ ಇಂಥದೇ ಚಿಂತನೆಗಳನ್ನು ನಾನು ತಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿಯೂ ತರ್ತೇನೆ. ಅದಕ್ಕೆ ದಯವಿಟ್ಟು ಈ ನನ್ನ ಕಾರ್ಯಕ್ರಮಕ್ಕೆ ಪ್ರೇರಣೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಈ ವಾಹಿನಿಯನ್ನು, ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಆಧ್ಯಾತ್ಮದ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕಾಗಿದ್ದರೆ ಅಥವಾ ನೀವೇನಾದರೂ ಅದಕ್ಕೆ ಸೇರ್ಪಡೆ ಮಾಡಬೇಕಾಗಿದ್ದರೆ ಅದನ್ನು ಕಮೆಂಟ್ ಮೂಲಕ ಮಾಡಿ. ಮತ್ತು ಈ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ, ಮತ್ತು ಇದರಲ್ಲಿ ಅಭಿರುಚಿಯುಳ್ಳ ವಾಲ್ಮೀಕಿ ಆಧ್ಯಾತ್ಮ ತತ್ವ ತಿಳಿದುಕೊಳ್ಳಲಿಕ್ಕೆ ಯಾರು ಅಭಿರುಚಿಯನ್ನು ಹೊಂದ್ಯಾರ, ಬಯಕೆಯನ್ನು ಹೊಂದ್ಯಾರ ಅಂಥವರನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸದಸ್ಯರನ್ನಾಗಿ ಮುಂದಿನ ಸಂಚಿಕೆಯಲ್ಲಿ ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮಿಕ ವಿಚಾರದೊಂದಿಗೆ ತಮ್ಮ ಮುಂದೆ ಬರುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.